ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟಕ್ಕೆ ತಾಲೂಕಿನಾದ್ಯಂತ ಸಿದ್ಧರಾಗಿ ತಾಲೂಕಿನ ರೈತರ ಹೋರಾಟಕ್ಕೆ ಕರೆ ನೀಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಬೆಡ್ರೆಡ್ಡಿಹಳ್ಳಿಯ ಬಸವರೆಡ್ಡಿ ಅವರು ಮೊಳಕಾಲ್ಮೂರು ಪಟ್ಟಣದ ಶ್ರೀ ನುಂಕುಮಲೆ ಸಿದ್ದೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಲಿತ ಸಂಘರ್ಷ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಮೊಳಕಾಲ್ಮೂರು ತಾಲೂಕಿಗೆ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಪ್ರಗತಿಯ ಬಗ್ಗೆ ಸಮಾಲೋಚನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯದ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಬೆಡ್ರೆಡ್ಡಿಹಳ್ಳಿಯ ಬಸವರೆಡ್ಡಿ ಮಾತನಾಡಿ, ಮೊಳಕಾಲ್ಮೂರು ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಯು ವಿನಾಕಾರಣ ವಿಳಂಬವಾಗ್ತಾ ಇದ್ದು, ಇದನ್ನು ತಾಲೂಕಿನ ರೈತ ಸಂಘಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತವೆ. ಶೀಘ್ರವಾಗಿ ತಾಲೂಕಿಗೆ ಭದ್ರಾ ಮೇಲ್ದಂಡೆ ಯೋಜನೆ ತಲುಪಬೇಕಾದಲ್ಲಿ ತಾಲೂಕಿನ ಎಲ್ಲ ರೈತರು ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯವಾಗಿದೆ. ಇಲ್ಲವಾದಲ್ಲಿ ತಾಲೂಕಿಗೆ ನೀರು ಬರುವುದು ಕನಸಿನ ಮಾತಾಗಿದ್ದು, ಹಾಗಾಗಿ ಮುಂದಿನ ದಿನಗಳಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳಿಸುವ ಸಂಬಂಧ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಲು ನಾವೆಲ್ಲರೂ ಒಂದಾಗಿ ಹೋರಾಟಕ್ಕೆ ಇಳಿಯಬೇಕಾಗಿದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಹಳ್ಳಿ ರವಿಕುಮಾರ್, ದಲಿತ ಸಂಘರ್ಷದ ಸಮಿತಿಯ ಸಂಚಾಲಕ ಕೊಂಡಾಪುರ ಪರಮೇಶಪ್ಪ, ಭಾರತೀಯ ಜನತಾ ಪಕ್ಷದ ಮುಖಂಡರಾದಂತಹ ಡಾಕ್ಟರ್ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಸೇರಿದಂತೆ ವಿವಿಧ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳ ತಾಲೂಕು ಮಟ್ಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸಾರ್ವಜನಿಕರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ನಮ್ಮ ಪಕ್ಷದ ವತಿಯಿಂದ ಇವತ್ತು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವ ವಹಿಸ್ಕೊಂಡು ಏನ್ ಮಾಡ್ತಿದ್ದೋ ಖಂಡಿತವಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಬಂದಿರೋರೆಲ್ಲ ಭರವಸೆ ಕೊಡ್ತೀವಿ. 100% ನಿಮ್ ಜೊತೆ ನಾವು ಭದ್ರಾ ಮೇಲ್ದಂಡೆ ವಿಚಾರದಲ್ಲಿ 200% ನಾವು ಪೂರ್ಣ ಪ್ರಮಾಣದ ನಮ್ಮ ಪಕ್ಷ ನಿಮ್ ಬೆಂಬಲಿತವಾಗಿರುತ್ತೆ. ಖಂಡಿತವಾಗಿ ಈ ಭಾಗಕ್ಕೆ ನೀರು ಬರ್ಬೇಕಂದ್ರೆ ಹೋರಾಟದೇ ಮೂಲ ಆಗಬೇಕು, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ. ಆದ ಕಾರಣ ಈ ಸಂಘಟನೆಯಿಂದ ಬರೆಯುವಂತ ಜಿಲ್ಲೆಯ ಹಿರಿಯರು ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಂದಿಲ್ಲ, ದಯಮಾಡಿ ನಮಗಾಗಿ ಖಂಡಿತವಾಗೂ ನೀವು ಏನೇ ಸಂಘಟನಾತ್ಮಕವಾಗಿ ಹೋರಾಟಕ್ಕೆ ರೂಪಿಸಿದ್ರು ಸಮೇತ ನಮ್ಮ ಪೂರ್ಣ ಪ್ರಮಾಣದ ಪಕ್ಷದ ವತಿಯಿಂದ ಬೆಂಬಲ ಇರುತ್ತೆ ಅಂತ ಹೇಳ್ತಾ ನನಗೆ ಇಲ್ಲಿ ಕರೆಸಿ ಮೂಲ ಕಸುಬೆಯನ್ನು ವ್ಯವಸಾಯ ಮಾಡಬೇಕು, ಬದುಕಬೇಕು. ಆ ಬದುಕಿನಿಂದ ವ್ಯಾಪಾರಸ್ಥರು, ಇನ್ನು ಉಳಿಕೆಗಳು, ಸಾಮಾನ್ಯ ಜನ ಎಲ್ಲರೂ ಅದರಿಂದ ಬದುಕತಕ್ಕಂಥ ಇಷ್ಟೇ ನಮ್ಮದು ಕೆಲಸ. ಅಷ್ಟನ್ನು ಮಾಡೋದಕ್ಕೆ ಪುಣ್ಯ ಇಚ್ಛಾಶಕ್ತಿ ಇರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥ MP ಸಾಹೇಬರು ಡೆಲ್ಲಿಯಲ್ಲಿ ಅವರು ಅಲ್ಲಿ ಹೋಗಿ ಬರ್ತಾರೆ, ಇಲ್ಲಿ ಶಾಸಕರು ವಿಧಾನಸೌಧಕ್ಕೆ ಹೋಗಿ ಬರ್ತಾರೆ, ಹೋಗ್ತಾರೆ ಬರ್ತಾರೆ. ಎಲ್ಲ ಎರಡು ಪಾರ್ಟಿಯವರು ಕಾಂಗ್ರೆಸ್ನವರು ಹೋಗಿ ಬರ್ತಾರೆ, BJPಯವರು ಹೋಗಿ ಬರ್ತಾರೆ. ಇದು ಮಾತ್ರ ಶೂನ್ಯ. ಇರಲಿ, ಅವ್ರನ್ನ ಆರೋಪಣೆ ಮಾಡೋದೇನು ಅಂತ ವಿಷಯ ಅಲ್ಲ. ನಮಗೆ ಇಲ್ಲಿ ಬಂದಿರೋದಕ್ಕಂಥದ್ದೇನು ನಾವು ಜಾಗೃತರಾಗಿ ಯಾವುದೇ ಒಂದು ಪಕ್ಷಗಳ ಧೋರಣೆಯನ್ನು ತಾಳದೆ ಪಕ್ಷದ ಹಿರಿಯರು ಬೇಕಾದಷ್ಟು ಜನ ನಮ್ಮಂಥ ಸೀನಿಯರ್ಸ್ ಇದ್ದೀವಿ. BJPನಲ್ಲಿಯೂ ಬೇಕಾದಷ್ಟು ಸೀನಿಯರ್ಸ್ ಇದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಬಂಡವಾಳಸ್ಥರು ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ. ಎಲ್ಲರೂ ಸೇರಿ ಏನು ನೀವು ಇವತ್ತಿನ ದಿವಸ ಹೊರಟಿದ್ದೀರಿ ಮಾಡಬೇಕು. ಕಮಿಟಿ ಪಂಚಾಯತಿಂದ ಬರೀ 5 ಜನ ಬಂದ್ವಿ, 16 ಅಷ್ಟು ಜನ ಸೇರ್ತಿದ್ದಾರೆ. ಈಗ ಆಸಕ್ತಿ ಮಾಡೋಣ, ಆಸಕ್ತಿ ಮೇಲೆ ಸುಮ್ಮನೆ ಕರ್ಕೊಂಡು ಕುಂದಿರಿಸಿ ಕೆಲಸ ಮಾಡೋಂಥರ ಆಗಬೇಕು. ಆಸಕ್ತಿ ಇರಬೇಕು, ಸುಮ್ಮನೆ ಹುದ್ದೆ ತಗೊಂಡು ಕುತ್ಕೊಂಡ್ರೆ ಆಗಲ್ಲ ಕೆಲಸ. ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ 16 ಪಂಚಾಯತಿಯಲ್ಲಿ ಪಂಚಾಯತಿ ವೈಸ್ ಒಂದು ಕಮಿಟಿ ರಚನೆ ಮಾಡೋದು. ಹಿಂದೆ ಇರುತ್ತೆ ಅದು ಕಮಿಟಿ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಪುನಃ ರೀಪ್ಲೇಸ್ ಮಾಡಬೇಕು, ಹೊಸ ಒಂದು ಉತ್ಸಾಹವನ್ನು ತುಂಬಿಸಿ 16 ಪಂಚಾಯತಿಯಲ್ಲೂ ಕೂಡ ಒಂದು ಕಮಿಟಿ ರಚನೆ ಮಾಡಬೇಕು. ಮತ್ತು ತಾಲೂಕಿನಾಗ ಹಿರಿಯರಿದ್ದಾರೆ ಅಂದ್ರೆ ಅವರು ವಯಸ್ಸಾಗೈತೆ, ನಾವು ನಿಮಗೆ ಹೇಳ್ತಾ ಇಲ್ಲ, ನಿಮ್ಮ ಜೊತೆಗೆ ನಾವಿರ್ತೀವಿ. ಯೂತ್ ಕೂಡ ಅದಕ್ಕೆ ಜಯ ಮಾಡ್ತೀವಿ. ಸಮಿತಿಗೆ ಎಲ್ಲ ಸಂಸ್ಥೆಯನ್ನ ಒಂದು ಏನು ಸಂಘಟನೆಯನ್ನ ಒಬ್ಬರನ್ನ ಆ ಕಮಿಟಿಯಲ್ಲಿ ತಗೊಳ್ರಿ, ನಿಮ್ಮ ಜೊತೆ ನಾವಿರ್ತೀವಿ, ನಿಮಗೆ ಸಾಥ್ ಕೊಡ್ತೀವಿ. ನೀವು ಹೇಳ್ತಾ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಈ ನೀರಾವರಿ ಹೋರಾಟ ಸಮಿತಿಯನ್ನು ಮುಂದುವರಿಸ್ತೀವಿ. ಹಂಗಾಗಿ ಈ ಹಿಂದೆ ಮೊಳಕಾಲ್ಮೂರಿಂದನೇ ಇಂಥ ಕೋದಂಡರಾಮಯ್ಯವರು ಮತ್ತು ನಮ್ಮ ಜಯಂತ್ ಸರ್ ಅವರು ನಮ್ಮ ದೇವ್ರ ಮೂಲ ಅಂತೇಳಿ ನಮ್ಮ ಮೊಳಕಾಲ್ಮೂರಿಂದನೇ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಇಲ್ಲಿಂದನೇ ಚಿತ್ರದುರ್ಗ ಜಿಲ್ಲೆ ಹೋರಾಟ ಸ್ಟಾರ್ಟ್ ಆಗತ್ತೆ. ಅಂತೂ ನಮ್ಮ ತಾಲೂಕಿಗೆ ನೀರು ಬಂದಿದೆ, ಇಲ್ಲಿಂದ ಸ್ಟಾರ್ಟ್ ಆಗೈತೆ ಹೋರಾಟ.
ನಮಗೆ ನೀರು ಬಂದಿದೆ ಇದುವರೆಗೆ. ಇವತ್ತು ಕೂಡ ಇಲ್ಲಿಂದಲೇ ಸ್ಟಾರ್ಟ್ ಆಗಿದೆ. ಹಂಗಾಗಿ ಅದನ್ನು ಬರ್ಬೇಕಾಗಿತ್ತು. ಅಲ್ಲಿಂದ ಹೋರಾಟ ಸುಮ್ಮನೆ ಜವೇನರು 4 ದಿವಸ ಕೊಟ್ಟರು. ಆಮೇಲೆ ಯಾರು ಬೇರೆ ಕಡೆಯಿಂದ ಅವ್ರಿಗೆ ಕೊಟ್ಟಿದ್ದು ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರು, ತೆಗೆದುಬಿಡಿ. ಏನು ಮಾಡೋದು? ಮತ್ತೆ ಚಳವಳಿ ಕರೆದ್ರೆ ಜನ ಬರಲ್ಲ. ನಾನೇನು ಮಾಡಿದೆ, ಈಗ ಈ ನಮ್ಮ ಸಂಘಟನೆಗಿಂತ ಸರ್ಕಾರಿ ನೌಕರರು ಸಂಘ ಭಾರಿ ಪವರ್ಫುಲ್. ಅವ್ರು ಯಾರೇ ಆಗಿಲ್ಲ, ಅವ್ರು ಎಷ್ಟೇ ಅವ್ರಿಗೆ ವೈಮನಸ್ಸಿದ್ರು ಕೂಡ ಅವರು ಕಟ್ಟಾಗ್ತಾರೆ. ಅದಕ್ಕೊಂದು ಬುದ್ಧಿವಂತಿಕೆ ಮಾಡಿ ಆ ಇಂಜಿನಿಯರ್ ತಗೊಂಡ್ಬಂದು ಇಲ್ಲಿ ನನ್ನ ತೋಟ ಕೂಡೈಕಬೇಕು ಅಂತ ಒಂದು ಆಲೋಚನೆ ಮಾಡಿದೆ. ಆಲೋಚನೆ ಮಾಡಿ ನಮ್ಮ ಹಿರಿಯರ ಹತ್ರ ಹೋಗಿ ಕೇಳಿದೆ, ಅಣ್ಣ ಈಗ ಆಗ್ಬಿಟ್ಟಿದೆ, ಗದ್ದೆ ಮಳೆಗೆ ಹೋಗುತ್ತೆ, ಕರೆಂಟ್ ಬರ್ತಾ ಇಲ್ಲ, ಮತ್ತೆ ಹೆಂಗೆ ಮಾಡೋದು ಅಂತ, ಏನು ಮಾಡಬೇಕು ಅಂತಂದ್ರೆ ಹಿಂಗೆ ನನ್ನ ಅಭಿಪ್ರಾಯ ಎಲ್ಲ ಹೇಳಿದೆ. ಯಾರು ಬರ್ತಾರೋ ಈಗ ಅವನ್ನ ಇಂಜಿನಿಯರ್ ಇಟ್ಕೊಂಡ್ರೆ ಜೈಲಿಗೆ ಹಾಕ್ತಾರೆ, ಅರೆಸ್ಟ್ ಮಾಡ್ತಾರೆ. ಯಾರು ಬರ್ತಾರೆ ನಿಮ್ಮ ಹಿಂದೆ ಜೈಲಿಗೆ ಅಂತಂದರು. ನಾನು ನನ್ನ ಹೆಂಡತಿ, ನಮ್ಮ ಅಣ್ಣ ಹೆಂಡತಿ 4 ಜನ ಹೋಗ್ತೀವಿ. ಅದು ಸರ್ಕಾರದಲ್ಲಿ ಇಶ್ಯೂ ಆಗಲಿ ಅಂತ ಹೇಳಿದೆ. ಕರೆಂಟ್ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಬೇಡ, ಅದು ಸರ್ಕಾರದಲ್ಲಿ ರೈತರು ಕರೆಂಟ್ ಇರೋದಕ್ಕೆ ಜೈಲಿಗೆ ಹೋಗಿದ್ದಾರೆ ಅಂತ ಒಂದು ಇಶ್ಯೂ ಆಗಲಿ ಅಂತ ಅಂದೆ. ಅವ್ರನ್ನ ಇಲ್ಲಿ ಲಕ್ಷ್ಮಣಪ್ಪ ಅಂತ AW ಇದ್ರು, ಅವ್ರನ್ನ ತಗೊಂಡು ಹೋಗಿ ವೋಲ್ಟೇಜ್ ನೋಡಿ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಲ್ಲಿಸಿದೆ. ಇದು ಹಾಗೆ ಹೀಗೆ ಅದನ್ನ ಹಂಗೆ ಹಾಕ್ಬೇಕು, ಇದು ನಿಂದು ಹಾಕ್ಬೇಕು ಅಂತ. ನನಗೆ ಅದೆಲ್ಲ ಬೇಕಿದೆ. ಯಾರೋ ಹೇಳಿದ್ರು ನೀರು ಎಲ್ಲಿಂದ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ರೈತನಿಗೆ ನೀರು ಕೊಡಬೇಕಷ್ಟೇ. ಇವತ್ತು ಬಾಂಬೆಯಿಂದ ಇದ್ಯಾವುದು ಗ್ಯಾಸ್ ಪೈಪ್ಲೈನ್ ಮೂಲಕ ಬಿಡದಿಗೆ ಹೋಗುತ್ತೆ ಗ್ಯಾಸ್. ಬಾಂಬೆಯಲ್ಲಿ ಇದ್ದರೆ ಬಿಡದಿಯಲ್ಲಿ ಪೆಟ್ರೋಲು ಯಾವುದೋ ದೇಶದಿಂದ ನಮ್ಮ ದೇಶಕ್ಕೆ ಪೈಪ್ಲೈನ್ ಬರುತ್ತೆ. ಹಂಗೆ ಯಾವುದೋ ಮೂಲೆಯಿಂದ ನೀರು ತರ್ಬೋದು. ಅದು ನಮ್ಮ ಒತ್ತಡ ಇದ್ದರೆ ಮಾತ್ರ ಸಾಧ್ಯ. ಹಂಗಾಗಿ ನಾನು ಯಾವಾಗ